ಎಲ್ಲರಿಗೂ ಶರಣು. ನಾವು ಏಪ್ರಿಲ್ ಮೇ ಅಂತಂದರೆ ಬೇಸಿಗೆ ಕಾಲ, ಮಕ್ಕಳಿಗೆ ರಜೆ ಇರುತ್ತೆ. ಆ ಮಕ್ಕಳ ಜೊತೆ ಕಾಲ ಕಳೆಯುವಂಥದ್ದನ್ನೇ ಎಲ್ಲರೂ ಕೂಡ ಮಾಡ್ತೀವಿ. ಆದರೆ ಜೂನಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಒಂದು ಸ್ಕೂಲಲ್ಲಿ ಆ ವ್ಯವಸ್ಥೆಯಲ್ಲಿ ಏನಾದರೂ ತಿದ್ದುಪಡಿಗಳಾಗಬೇಕು ಅಂತಂದರೆ ನಿಜವಾಗ್ಲೂ ಇರುವಂಥದ್ದು ಈ ಏಪ್ರಿಲ್ ಮೇ ತಿಂಗಳು ಮಾತ್ರನೇ. ಈ ಏಪ್ರಿಲ್ ಮೇ ತಿಂಗಳಲ್ಲಿ ಸರ್ಕಾರದ ವತಿಯಿಂದ ಏನಾದರೂ ತಿದ್ದುಪಡಿಗಳಾಗಬೇಕು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತಂದರೆ ನಾವು ಸರ್ಕಾರದಿಂದ ಬೀಳಬೇಕಾಗುತ್ತೆ. ಆದರೆ ಇಲ್ಲಿ ಏನು ಸಮಸ್ಯೆ ಅಂತಂದರೆ, ಒಂದು 3 ದಿನ ಯುದ್ಧದ ಬಗ್ಗೆ ಹೋರಾಟಗಾರರೆಲ್ಲ ಗಮನ ಕೊಡೋದು, ಇನ್ನೊಂದು 3 ದಿನ ಯಾರೋ ತಲೆಕೆಟ್ಟವ್ರು ಏನೋ ಮಾತಾಡ್ಬಿಟ್ರು ಅಂತ ಅದು ಪರವಿರೋಧ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು. ಇನ್ನು ಈಗ ಚುನಾವಣಾ ಫಲಿತಾಂಶ ಬಂದಿದೆ, ಅದ್ರ ಡಿಬೇಟಲ್ಲೇ ಒಂದು 15 ದಿನ ಕಳೆದು ಬಿಡ್ತೀರಾ. ಆ ಒಂದು ಬೇಸಿಗೆ ರಜಾ ಮುಗಿದೋಗುತ್ತೆ. ಒನ್ಸ್ ಅಗೇನ್ ಅದೇ ಏನು ವ್ಯವಸ್ಥೆ ಇತ್ತೋ ಅದೇ ಸ್ಕೂಲುಗಳಿಗೆ ನಾವು ಕಳಿಸ್ತೀವಿ. ಇಲ್ಲಿ ಸ್ಕೂಲು ಅಂದ ತಕ್ಷಣವೇ ಇಲ್ಲಿ ಸಮಾನ ಶಿಕ್ಷಣ ಸಿಗಬೇಕಾದದ್ದು, ಅದು ಎಲ್ಲರಿಗೂ ನ್ಯಾಯಯುತವಾದಂಥ ಒಂದು ಹಕ್ಕು, ಮತ್ತು ಅದು ನ್ಯಾಯ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅದು ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಒನ್ಸ್ ಅಗೇನ್ ಈ ಇಂಡಿಯಾ ಒಕ್ಕೂಟ ವ್ಯವಸ್ಥೆ. ಈ ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯ ಸರ್ಕಾರದ ಕೈಯಲ್ಲಿ 100% ಇರಬೇಕಾಗಿತ್ತು. ಆದರೆ ಅದು ರಾಜ್ಯ ಸರ್ಕಾರದಲ್ಲಿ 100% ಇಲ್ಲದೇ ಇರೋದ್ರಿಂದ ಈ ಏನು ಕೇಂದ್ರ ಸರ್ಕಾರದವರು ಅವ್ರಿಗೆ ಬೇಕಾದಂಗೆ ಬೇಕಾಬಿಟ್ಟು ಆಟಾಡಿಸ್ತಾ ಇದ್ದಾರೆ. ಇದರಿಂದ ಇಲ್ಲಿರುವಂಥ ಶ್ರೀಮಂತರಿಗೋ, ಇಲ್ಲಿರುವಂಥ ಏನು ಸೊಕಾಲ್ಡು ಆ ಸಪ್ಪೆದಾರದ ಜಾತಿಯವ್ರಿಗೋ ಅವ್ರಿಗೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ನಿಜವಾಗ್ಲೂ ಬಾಧೆಗೆ ಒಳಪಡೋರು ಯಾರು ಅಂತಂದರೆ ಆ ಹಳ್ಳಿಗಳಲ್ಲಿರುವಂಥವರು, ವಂಚಿತ ಜಾತಿ ಜನ, ಬಡವರು, ಇವರು ಆ ಬಾಧೆಗೆ ಒಳಪಡ್ತಾರೆ. ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ, ಸಿಲೆಬಸ್ ಅಂದ ತಕ್ಷಣವೇ ನಾವು ICSE, CBSE, ಸ್ಟೇಟ್ ಸಿಲೆಬಸ್ ಇದನ್ನೆಲ್ಲ ಮಾತಾಡ್ತೀವಿ. ಈಗ ಕಳೆದ ವರ್ಷ ಅಂದರೆ 2025-26ನೇ ಸಾಲಲ್ಲಿ ನಾವು ಕಳೆದ ಮೇಯಿಂದನೇ ಕೆಲಸ ಮಾಡಿದ್ವಿ. ಕಳೆದ ಮೇಯಿಂದನೇ ನಾವು ಮನವಿನ ಕೊಡ್ತಾ ಬಂದ್ವಿ. ನೋಡಿ, ಹಿಂದಿ ಸಬ್ಜೆಕ್ಟನ್ನು ತೆಗೀರಿ, ಈ ಏನು ಒಂದು ತೋರಟ್ ಕಮಿಷನ್ ಹೇಳಿದೆ 2 ನುಡಿ ಪದ್ಧತಿ ಅದನ್ನು ಜಾರಿ ಮಾಡಿ ಅಂತ. ಇವರು ನೆಗ್ಲೆಕ್ಟ್ ಮಾಡ್ತಾನೆ ಬಂದರು, ನಮಗೆ ಸಬೂಬ್ ಹೇಳ್ತಾನೆ ಬಂದರು. ನಾವು ಯಾವಾಗ ಜನವರಿಯಿಂದ ನಾವು ಎಕ್ಸಾಮ್ ಹಾಲ್ಗೆ ನುಗ್ತೀವಿ, ನಾವು ಎಕ್ಸಾಮ್ ನಡೆಯೋಕ್ಕೆ ಬಿಟ್ಕೊಡಲ್ಲ ಅಂತಂದ್ವಿ. ಕೊನೆಗೆ ಇನ್ನೊಂದು ದಿನ ಎಕ್ಸಾಮ್ ಇದೆ ಅನ್ನುವಾಗ ಆ ಮಹಾವೀರ ಜಯಂತಿನೂ ಕೂಡ ಅವರು ಪ್ರೀಪೋನ್ ಮಾಡಿಬಿಟ್ಟು ಎಕ್ಸಾಮ್ನ ಅದ್ಲು ಬದಲು ಮಾಡಿ ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆದ್ರೂ ಕೂಡ ನಾವು ಜಗ್ಲಿಲ್ಲ, ನಾವು ಎಕ್ಸಾಮ್ ಹಾಲ್ಗೆ ನುಗ್ತೀವಿ, ಹಿಂದಿನ ತಡಿತೀವಿ ಅಂತ ಹೇಳಿದ್ದಕ್ಕೆ ಇವರು ಆದೇಶನ ಹೊರಡಿಸ್ಬಿಟ್ರು. ಇಲ್ಲ, ಹಿಂದಿಗೆ ನಾವು ಅಂಕ ಕೊಡಲ್ಲ, ಗ್ರೇಡ್ ಕೊಡ್ತೀವಿ ಅಂತ. ಆದರೆ ಏನಾಯಿತು, ಕೋರ್ಟಲ್ಲಿ ಒಂದು ಕೇಸು ಇವ್ರ ಪರವಾಗಾಯಿತು, ಮತ್ತೊಂದು ಕೇಸು ಇವರ ವಿರುದ್ಧವಾಗಾಯಿತು. ಅದೇನು ರಿಟ್ ಪಿಟಿಷನ್ ಆಗಿತ್ತು, ಅದಕ್ಕೆ ಇವರೇನು ಅಗತ್ಯ ಇರಲಿಲ್ಲ. ಆದರೆ ಇವ್ರಿಗೂ ಇಷ್ಟ ಇಲ್ವಲ್ಲ ಇದನ್ನು ಮಾಡೋದಕ್ಕೆ. ಇವರು ಏನು ಹೇಳ್ತಾರೆ, ನಾವು ಅವಾಗಿಂದ ಬಂದಿದ್ವಿ, ಅವಾಗಿಂದ ನಮ್ಮ ಚಿಂತನೆ ಇತ್ತು. ಯಾವ ಚಿಂತನೆಯೂ ಇರಲಿಲ್ಲ ಇವ್ರ ಹತ್ರ. ನಾವು ಯಾವಾಗ ಇವ್ರಿಗೆ ಎಕ್ಸಾಮ್ ಹಾಲ್ಗೆ ನುಗ್ತೀವಿ ಅಂದ್ವಿ, ಇವ್ರಿಗೆ ಅಸಮರ್ಥರು ಅಂತ ಪ್ರೂವ್ ಆಗ್ಬಿಡ್ತಲ್ಲ, ಒಂದು ಎಕ್ಸಾಮ್ ನಡ್ಸೋಕ್ಕಾಗಲ್ಲ ಅಂತ. ಅದಕ್ಕೆ ಭಯ ಬಿದ್ದು ಇವರು ಆದೇಶ ಮಾಡಿದರು. ಈಗ ಇವ್ರೇನು ಹೇಳ್ತಾ ಇದ್ದಾರೆ, 2026-2027ನೇ ಸಾಲಿಗೆ ನಾವು ಹಿಂದಿಗೆ ಗ್ರೇಡನ್ನು ಕೊಡ್ತೀವಿ, ಅಂಕಗಳನ್ನ ಕೊಡಲ್ಲ, ಅದನ್ನು ಈಗ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ವಾಮಿ, ನಮ್ಮ ಡಿಮ್ಯಾಂಡು ಅದು ಕಳೆದ ವರ್ಷಕ್ಕೆ ಇದ್ದಿದ್ದು ಆಯಿತು. ನಾವು ಗೆದ್ದಿದ್ದೀವಿ, ನೀವು ಸೋತಿದ್ದೀರಿ. ಸರ್ಕಾರವಾಗಿ ಅದನ್ನು ಜಾರಿ ಮಾಡೋದ್ರಲ್ಲಿ ನೀವು ಸೋತಿದ್ದೀರಿ, ನಾವು ಆದೇಶ ಮಾಡಿಸೋದ್ರಲ್ಲಿ ನಾವು ಗೆದ್ದಿದ್ದೀವಿ. ಈಗ ನಮ್ಮ ಡಿಮ್ಯಾಂಡ್ ಏನಿದೆ ಅಂತಂದರೆ 2 ಲ್ಯಾಂಗ್ವೇಜ್ ಪಾಲಿಸಿ. ನಾವೀಗ ICSE, CBSE, ಸ್ಟೇಟ್ ಸಿಲೆಬಸ್ಸು ಇದನ್ನೆಲ್ಲ ಒಂದೇ ಸಿಲೆಬಸ್ ಮಾಡಿ ಅನ್ನೋದನ್ನು ನಾವೀಗ ಬೇಡಿಕೆನ ಮುಂದೆ ಇಡ್ತಾ ಇಲ್ಲ. ಏನು ರಾಜ್ಯ ಸರ್ಕಾರದ ಶಾಲೆಗಳಿದೆ, ಅದು ಪ್ರೈವೇಟ್ ಆಗ್ಬೋದು, ಅದು ಗೌರ್ಮೆಂಟ್ ಆಗ್ಬೋದು, ಅದು ವಸತಿ ಶಾಲೆ ಆಗ್ಬೋದು, ಇಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಇಂಪ್ಲಿಮೆಂಟ್ ಆಗಬೇಕು. ಆಮೇಲೆ ಭಾಳ ಚೆನ್ನಾಗಿ ಪತ್ರಿಕೆಗಳಲ್ಲಿ ನೀವುಗಳು ಹೇಳಿಕೆ ಕೊಡ್ತೀರಿ, ದ್ವಿಭಾಷಾ ಶಿಕ್ಷಣನ ನಾವು 15 ಜಿಲ್ಲೆಯಲ್ಲಿ ಜಾರಿ ಮಾಡಿದ್ದೀವಿ ಅಂತ ಹೇಳ್ತೀರಿ. ಪಾಪ ಅದನ್ನು ಡೀಪಾಗಿ ಗೊತ್ತಿಲ್ಲದೆ ಇರೋರು ಏನು ತಿಳ್ಕೊಬೇಕು? ನಮಗೆ ಏನೋ ಜಾರಿ ಆಗೋಯ್ತಲ್ಲ ದ್ವಿಭಾಷಾ ಶಿಕ್ಷಣ, ಹಂಗಂದರೆ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮ್ ಎರಡೂ ನೀವು ಜಾರಿ ಮಾಡಿಬಿಟ್ಟು ಅದನ್ನು ನೀವು ಈ ಒಂದು ಹಿಂದಿನ ತೆಗ್ದಿದ್ದೀವಿ ಅನ್ನೋ ಥರದಲ್ಲಿ ಪ್ರೊಜೆಕ್ಟ್ ಮಾಡ್ತೀರಿ. ನಿಮ್ಮ ಗೂಬಕ್ಕನ ಕಥೆನ ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಒತ್ತಾಯ ಏನಿದೆ ಹಿಂದಿನ ತೆಗಿಬೇಕು ಅನ್ನೋದು, ಅದನ್ನು ನೀವು ಮಾಡಲೇಬೇಕಿದೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ನೀವು ಮುಖಭಂಗ ಅನುಭವಿಸುವಂಗೆ ಖಂಡಿತವಾಗ್ಲೂ ಆಗುತ್ತೆ. ನಾವು ಒಂದು ಪ್ರಜಾಪ್ರಭುತ್ವದ ದಾರಿಲೇ ಆ ಕೆಲಸನ ಮಾಡ್ತೀವಿ, ಅದಕ್ಕೆ ಎಡೆ ಮಾಡಿಕೊಡ್ಬೇಡಿ. ಇನ್ನು ಬೇರೆ ಬೇರೆ ಸಂಘಟನೆಯವ್ರಿಗೆ, ಬೇರೆ ಬೇರೆ ಹೋರಾಟಗಾರರಿಗೆ, ಬೇರೆ ಬೇರೆ ಬರಹಗಾರರಿಗೆ
ನಾನು ಒಂದು ಕಿವಿ ಮಾತು ಹೇಳೋದೇನು ಅಂತಂದರೆ, ನೋಡಿ ಇಲ್ಲಿ ಸಾಕಷ್ಟು ವಿಚಾರ ಇದೆ. ಆ ವಿಚಾರಗಳಿಗೆ ನಾವೆಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ದಿಢೀರಂತ ಯಾವುದೋ ಒಂದು ವಿಚಾರಕ್ಕೆ ಪ್ರಚಾರ ಸಿಗುತ್ತೆ. ನೋಡಿ, ನಾವು ಎಷ್ಟು ಕೆಲಸ ಮಾಡಿರ್ತೀವಿ ಅದಕ್ಕೆ ಪ್ರಚಾರ ಸಿಕ್ಕಿರಲ್ಲ. ದಿಢೀರಂತ ಯಾವುದೋ ಒಂದು ವಿಚಾರಕ್ಕೆ ಪ್ರಚಾರ ಸಿಕ್ಕಿದ ತಕ್ಷಣ ಎಲ್ಲರೂ ಓ ಅಂತ ಆ ಕಡೆ ಓಡೋದಕ್ಕೆ ಶುರು ಮಾಡ್ತೀವಿ. ಆ ರೀತಿ ಆಗೋದ್ರಿಂದನೇ ಇಲ್ಲಿ ಯಾವ ಸಮಸ್ಯೆನೂ ಬಗೆಹರಿತಾ ಇಲ್ಲ. ಯಾಕಂದರೆ ಈ ಪ್ರಚಾರ ಮಾಡುವಂಥ ವ್ಯವಸ್ಥೆ ಏನಿದೆ ಅದು ಜನ ವಿರೋಧಿಗಳ ಕೈಯಲ್ಲಿದೆ. ದುಡ್ಡಿಟ್ಟಿರೋರಿಗೆ ಪ್ರಚಾರ ಸಿಗುತ್ತೆ. ಯಾರೋ ಟಿ ವಿ ಪೇಪರಲ್ಲಿ ಬರೆಯೋರು ಇರಲಿ, ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ಆ ಜನರನ್ನ, ಅದರಲ್ಲೂ ಯೂತ್ಸನ್ನು ಯಾಮಾರಿಸುವಂಥ ಮುಖಗಳಿಗೆ ಪ್ರಚಾರ ಸಿಗುತ್ತೆ. ಮತ್ತು ಬೇಡದ ವಿಚಾರಕ್ಕೆ ಯಾರು ಈ ಮಾಧ್ಯಮನ ಹಿಡ್ಕೊಂಡಿದ್ದಾರೆ, ಅದಕ್ಕೆ ಒಂದು ಸಪ್ಪೆದಾರನ ಹಾಕಿ ಇಟ್ಕೊಂಡಿದ್ದಾರೆ, ಇವ್ರುಗಳ ಒಂದು ಒಂದು ಗೊಜ್ಜೆ ಹೇಳಿಕೆಗೂ ಕೂಡ, ಒಂದು ತಿಪ್ಪೆ ಹೇಳಿಕೆಗೂ ಕೂಡ ಅವರು ಆ ಜಾಗನ ಕೊಡ್ತಾರೆ. ಮಾಧ್ಯಮವು ಸಂಪೂರ್ಣವಾಗಿ ಈ ಒಂದು ಕೆಟ್ಟ ಪರಿಸ್ಥಿತಿಲಿರುವಾಗ ಅವರು ದಿಢೀರಂತ ಯಾರಿಗೋ ಸಪೋರ್ಟ್ ಮಾಡಿದ್ರು, ದಿಢೀರಂತ ಯಾರಿಗೋ ಪ್ರಚಾರ ಕೊಟ್ಟರು ಅಂದ ತಕ್ಷಣ ನಾವು ಅದ್ರ ಕಡೆಗೆ ಹೋಗೋದು, ಆ ವಿಚಾರನ ಮಾತಾಡೋದು, ನಮ್ಮ ಕೆಲಸಗಳನ್ನ ಬಿಟ್ಟು, ನಮ್ಮ ಗುರಿಗಳನ್ನ ಬಿಟ್ಟು ಮಾತಾಡುವಂಥದ್ದು ಇದೆಯಲ್ಲ, ಇದರಿಂದನೇ ಎಲ್ಲ ಸಮಸ್ಯೆ ಆಗಿರೋದು. KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ, ನೀವು ಕಾಲ ಹರಟೆಯಲ್ಲಿ ಕಾಲ ಕಳಿಬೇಡಿ, ಯಾಕಂದರೆ ಸಮಯ ಸರಿದೋಗ್ತಾ ಇದೆ. ಯಾವುದು ಮುಖ್ಯ ಗುರಿ ಇರುತ್ತೋ ಅದ್ರ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಾರೆ. ನಾವು ಆ ರೀತಿ ಮಾಡ್ತಾ ಇದ್ದೀವ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ನೀವೇನೆ ಕೇಳ್ಕೊಳ್ಳಿ. ಅದರಲ್ಲೂ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಎರಡು ನುಡಿ ಪದ್ಧತಿ ಬಂದರೆ, ಅಂದರೆ ಹಿಂದಿನ ತೆಗೆದಾಕಿ, ಈ ಮೂರನೇ ಭಾಷೆಯಾಗಿ ಏನು ಹಿಂದಿ ಇದೆ ಇದನ್ನು ತೆಗೆದಾಕಿ ಎರಡು ನುಡಿ ಪದ್ಧತಿ ಬಂತು ಅಂತಂದರೆ, ನಾವು ಈ ಒಂದು ಕರ್ನಾಟಕನ ಏಕೀಕರಣ ಕರ್ನಾಟಕ ಏನು 1956ರಲ್ಲಿ ಆಯಿತೋ, ಈ ಒಂದು ಕರ್ನಾಟಕನ ನಾವು ಕನ್ನಡ ನಾಡು ಮಾಡೋದಕ್ಕೆ ಎಲ್ಲ ರೀತಿಯ ಪೂರಕ ವಾತಾವರಣ ಸೃಷ್ಟಿಯಾಗುತ್ತೆ. ಇಲ್ಲ ಅಂತಂದರೆ, ಈಗ ನೋಡಿ, ಇದು ಕನ್ನಡದವ್ರದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯವರೆಲ್ಲರೂ ಇದ್ದಾರೆ. ಇದು ಕನ್ನಡದವ್ರದ್ದೇ ಆಗಬೇಕು ಅಂತಂದರೆ ನಾವು ಈ ಕ್ರಮನ ಕೈಗೊಳ್ಳಬೇಕು. ನಾಳೆ ದಿನ ನೀವು ಹೇಳ್ಬೋದು, ಇದು ಕನ್ನಡದವ್ರದ್ದಲ್ಲ, ಆದರೂ ನಾವು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬೇರೆ ಯಾರೋ ಇದನ್ನು ತಮಿಳವ್ರದ್ದು ಮಾಡೋದಕ್ಕಾಗಲ್ಲ, ಹಿಂದಿಯವ್ರದ್ದು ಮಾಡೋದಕ್ಕಾಗಲ್ಲ, ಮರಾಠಿಯವ್ರದ್ದು ಮಾಡೋಕ್ಕಾಗಲ್ಲ ಅಂತ. ಹೌದು ಸ್ವಾಮಿ, ಅವ್ರಿಗೆಲ್ಲ ಒಂದೊಂದು ನಾಡಿದೆ ಆಲ್ರೆಡಿ, ಆದರೆ ಕನ್ನಡದವ್ರಿಗೂ ಒಂದು ನಾಡು ಬೇಕಲ್ವಾ? ಹಾಗಾಗಿ ಇಲ್ಲೇನು ನಾವು ಸುಮ್ಮನೆ ಸಿನಿಮಾ ಡೈಲಾಗ್ಗೆ ಹೇಳ್ಬಿಡ್ತಾರೆ ಇವರು, 7 ಕೋಟಿ ಕನ್ನಡಿಗರು ಅಂತ. ನಿಜವಾಗ್ಲೂ ಕನ್ನಡ ಮಾತೃಭಾಷೆ ಅಂತ ಇರೋರು, ಅಂದರೆ ತಾಯ್ನುಡಿ ಯಾರ್ದು ಕನ್ನಡ ಅಂತ ಇದೆ, ಇವರ ಸಂಖ್ಯೆ ಕೇವಲ 4 ಕೋಟಿ ಮಾತ್ರ. ಈ 4 ಕೋಟಿ ಜನ ನಾಳೆ ದಿನ ಒಂದು ನಾಡಿಲ್ದೇನೆ, ಒಂದು ನೆಲ ಇಲ್ದೇನೆ ನರಳಬೇಕಾಗುತ್ತೆ. ಹಾಗಾಗಿ ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವ್ರು ಏನು ಹೇಳಿದ್ದಾರೆ, ಇದು ಸಾಕಾರಗೊಳ್ಬೇಕಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳೆದಂಥ ಅವ್ರು ಯಾವುದೇ ಭಾಷಿಕರಾಗಿರಲಿ ಅವ್ರನ್ನ ನಾವು ಪ್ರೀತಿಯಿಂದ ಕಾಣಬೇಕಿದೆ. ಮತ್ತು ಅವರು ಕನ್ನಡದಲ್ಲೇ ವ್ಯವಹಾರ ಮಾಡುವಂಗೆ, ಅವರು ಮನೆಯಿಂದ ಹೊರಗಡೆ ಕನ್ನಡದಲ್ಲೇ ಮಾತಾಡುವಂಗೆ ವಾತಾವರಣನ ತರಬೇಕಾಗಿದೆ. ಅದನ್ನು ನಾವು ಬಲವಂತದಿಂದ ತರೋದಕ್ಕಾಗಲ್ಲ, ಅದನ್ನು ಶಿಕ್ಷಣದ ಮೂಲಕ ಖಂಡಿತವಾಗ್ಲೂ ತರ್ಬೋದು. ಅದಕ್ಕೆ ಇರುವಂಥ ದಾರಿನೇ ಈ ಎರಡು ನುಡಿ ಪದ್ಧತಿ. ಇದು ಇಂಪ್ಲಿಮೆಂಟ್ ಆಗಬೇಕಾಗಿರೋದು ಈ ಏಪ್ರಿಲ್ ಮೇಲೆ ಇಂಪ್ಲಿಮೆಂಟ್ ಆದರೆ, ಜೂನಲ್ಲಿ ಏನು ಟೆಕ್ಸ್ಟ್ ಬುಕ್ಗಳು ಸಪ್ಲೈ ಆಯ್ತವೆ ಅದ್ರ ಮೂಲಕ ಆ ವರ್ಷ ಅದು ಕೂಡ ಮುಂದುವರಿಯುತ್ತೆ. ಹಾಗಾಗಿ ಇದ್ರ ಕಡೆಗೆ ನಾವೆಲ್ಲ ಫೋಕಸನ್ನು ಕೊಡಬೇಕು. ಈಗ ನಾವು ಈಗಾಗಲೇ ನಾವು ನೂರಾರು ಅರ್ಜಿ ಕೊಟ್ಟಿದ್ರು ಕೂಡ ಮತ್ತೊಮ್ಮೆ ಈ ಒಂದು ಮೇ ತಿಂಗಳು 2ನೇ ತಾರೀಕು 2026ರಲ್ಲಿ ಮಧು ಬಂಗಾರಪ್ಪ ಅವರು ಏನು ಶಾಲಾ ಶಿಕ್ಷಣ ಸಚಿವರಿದ್ದಾರೆ ಅವ್ರಿಗೆ ಮತ್ತೆ ನಾವು ಮನವಿನ ಸಲ್ಲಿಸಿದ್ದೀವಿ. ನೀವು ಈ ಕೂಡಲೇ ನೀವು ಎರಡು ನುಡಿ ಪದ್ಧತಿನ ಜಾರಿ ಮಾಡಬೇಕು ಅಂತ. ಆದರೆ ಬೇರೆಯವರೆಲ್ಲ ಮೈ ಮರ್ತಿರೋದ್ರಿಂದ, ಬೇರೆಯವರೆಲ್ಲ ದಿಕ್ಕು ತಪ್ಪಿರೋದ್ರಿಂದ ಒಂದು ಚೂರು ನಿಮಗೆ ಇದನ್ನು ನೆನಪಿಸ್ತಾ ಇದ್ದೀನಿ. ನೀವು ಅದನ್ನು ನೆನಪಿಸ್ಕೊಂಡು ಅದಕ್ಕೆ ನೀವು ಸ್ಪಂದಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆ ಅದೇ ರೀತಿಲಿ ಮುಂದುವರೆದು ಬಿಡುತ್ತೆ. ಇನ್ನು ಶಿಕ್ಷಣ ಇಲಾಖೆಯವರು ನಾವು 8 ಗ್ಯಾರಂಟಿಗಳನ್ನ ತಂದುಬಿಟ್ಟಿದ್ದೀವಿ, ಸರ್ಕಾರಿ ಶಾಲೆಗಳನ್ನ ನಾವು ಬದಲಾಯಿಸ್ತಾ ಇದ್ದೀವಿ, ಅದಕ್ಕೆ ನಾವು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಈ ರೀತಿಯ ಹೇಳಿಕೆಗಳನ್ನ ನಾವು ಪತ್ರಿಕೆಗಳಲ್ಲಿ ಗಮನಿಸಿದ್ವಿ. ಸರ್ಕಾರಿ ಶಾಲೆಗಳನ್ನ ನೀವು ಇಂಪ್ರೂವ್ ಮಾಡೋದಕ್ಕೆ ಇರುವಂಥ ಏಕೈಕ ದಾರಿ ಏನು ಅಂತಂದರೆ ಪ್ರೈವೇಟ್ ಸ್ಕೂಲ್ಗಳನ್ನ ಬಂದ್ ಮಾಡುವಂಥದ್ದು. ಪ್ರೈವೇಟ್ ಸ್ಕೂಲ್ಗೆ ಪರ್ಮಿಷನ್ ಕೊಡ್ತಾ ಇರೋದು ಯಾರೋ? ಚೈನಾ ಸರ್ಕಾರನ ಇಲ್ಲ ಅಮೇರಿಕಾ ಸರ್ಕಾರನ? ಹೋಗ್ಲಿ ಬಿಡಿ, ನಾವು ಈಗ ಇಂಡಿಯಾ ಗೌರ್ಮೆಂಟ್ ಅಂತ ಇದ್ರೂ ಅಮೇರಿಕಾ ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ.
ನೇರವಾಗಾದ್ರೂ ಅಮೇರಿಕಾ ಈ ಕರ್ನಾಟಕನ ಅದ್ರ ಒಂದು ಸಿಸ್ಟಮ್ ಒಳಗೆ ಸೇರಿಸ್ಕೊಬಿಟ್ರೆ ನಮಗೆ ಈ ಹಿಂದಿ ಭೂತ, ಈ ನಾರ್ತ್ ಇಂಡಿಯಾದವ್ರದ್ದು ಕಾಟ ಇದನ್ನೆಲ್ಲ ತಪ್ಪಿಸ್ಕೊಳ್ಬೋದಿತ್ತು. ಆದರೆ ಇದೊಂದು ಕೆಟ್ಟ ಒಂದು ವ್ಯವಸ್ಥೆ ಒಳಗೆ ಇದ್ದೀವಿ. ಹಾಗಾಗಿ ಅದು ಯಾವುದೋ ಚುನಾವಣೆಯಲ್ಲಿ ಯಾರೋ ಗೆಲ್ತಾರೆ ನೋಡಿ, ಇವತ್ತು ಯಾವುದೋ ಒಂದು ಹೊಸ ಪಾರ್ಟಿ ಗೆದ್ದುಬಿಡ್ತು, ಇಲ್ಲ ಯಾರೋ ಸಿನಿಮಾ ನಟ ಗೆದ್ದುಬಿಟ್ಟ ಅಂತಂದರೆ ಅಲ್ಲಿ ಜನರಿಗೆ ಕಾಸು ಕೊಡದೇನೆ ಏನು ಗೆದ್ದಿಲ್ಲ. ಅವರು ಒಂದೊಂದು ಓಟಿಗೆ 5-5 ಸಾವಿರ ಕೊಟ್ಟಿದ್ದಾರೆ. ಅದು ಯಾವುದೇ ಪಾರ್ಟಿಯವರಾಗಿರಲಿ, ಅವರು ತುಂಬ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಆ ದುಡ್ಡನ್ನು ಎತ್ತೋದಕ್ಕೆ ಇವರು ಇನ್ನೊಂದು ರೀತಿ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಚುನಾವಣಾ ರಾಜಕೀಯಕ್ಕೆ ಹೆಚ್ಚು ಒತ್ತು ಕೊಡದೇನೆ ನಾವು ಆ ಚುನಾವಣೆಗಳು ಬಂದ ಸಂದರ್ಭದಲ್ಲಿ ಓಟ್ ಹಾಕಬೇಕು, ಅದು ಆಗ ನೋಡ್ಕೊಳ್ಳೋಣ. ಬೇರೆ ಸಂದರ್ಭದಲ್ಲಿ ಈ ನಾಡು ನುಡಿ ಮತ್ತು ಸಮಾನತೆ ಕಡೆಗೆ ನಾವು ಕೆಲಸ ಮಾಡಬೇಕಾಗಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಶಾಲಾ ಶಿಕ್ಷಣದಲ್ಲಿ ನಾವು ಆ ವ್ಯವಸ್ಥೆನ ಸರಿಪಡಿಸಿಲ್ಲ ಅಂತಂದರೆ ಆ ಇಡೀ ಜನ್ರೇಷನ್ನು ಭಾಳ ಒಂದು ಕೆಟ್ಟ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ನಮ್ಮೆಲ್ಲರ ಗಮನ ಎರಡು ನುಡಿ ಪದ್ಧತಿ ಕಡೆಗೆ ಇರಲಿ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.